ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸರೋಜ ಮಾಡುವ ನಮಸ್ಕಾರಗಳು. ನಾನು ಇವಾಗ 2 ತರ ಅಡಿಗೆನ ನಿಮ್ಗೆ ಮಾಡಿ ತೋರಿಸ್ತೀನಿ. ಒಂದು ಕೋಕೋನಟ್ ರೈಸ್, ಇನ್ನೊಂದು ಹಳ್ಳಿ ಸ್ಟೈಲ್ ಅಲ್ಲಿ ಚಿಕನ್ ಸಾಂಬಾರ್ ಮಾಡೋದು ಯಾವ ತರ ಅಂತ ಅಂದ್ಬಿಟ್ಟು ನಿಮ್ಗೆ ಇವಾಗ ನಾನು ಹೇಳ್ಕೊಡ್ತೀನಿ. ಈಗ ನಾನು ಮೊದಲನೇದಾಗಿ ಕೋಕೋನಟ್ ರೈಸ್ ಮಾಡ್ತಿದ್ದೀನಿ. ಕೋಕೋನಟ್ ರೈಸ್ಗೆ ಬೇಕಾಗುವಂತ ಪದಾರ್ಥಗಳು: ಅಕ್ಕಿ, ತೆಂಗಿನಕಾಯಿನ ರುಬ್ಬಿದ ಹಾಲು, ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಪಲಾವ್ ಎಲೆ. ಮೊದಲನೇದಾಗಿ ಸ್ಟವ್ನ ಹಚ್ಕೊಂತಾ ಇದ್ದೀನಿ. ಫಸ್ಟ್ ನಿಮ್ಗೆ ಕೋಕೋನಟ್ ರೈಸ್ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಫಸ್ಟ್ ಹೇಳ್ತೀನಿ. ಒಂದು ಪಾತ್ರೆಗೆ ಫಸ್ಟ್ ಆಯಿಲ್ ಅನ್ನ ಇದು ಮಾಡ್ತೀವಿ. ಅದು ಸ್ವಲ್ಪ ಕಾದ ನಂತರ ಪಲಾವ್ ಎಲೆ ಹಾಕೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಕಂದು ಬಣ್ಣ ಟೈಪ್ ಬರೋವರೆಗೂ ನಾವು ಎಣ್ಣೆದಲ್ಲಿ ಇದು ಮಾಡಬೇಕು. ಆಮೇಲೆ ರುಬ್ಬಿದಂತ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕು, ನಾವು ಎಷ್ಟು ಅಕ್ಕಿ ಹಾಕತ್ತೀವಿ ಅದರದ್ದು ಸಮ ನಾವು ಅದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಒಂದು ಕೆಜಿಗೆ ನಾನು ಎಷ್ಟು ಬೇಕಷ್ಟನ್ನ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅದಾದ ನಂತರ ಚೆನ್ನಾಗಿ ಅದು ಮರಳಬೇಕು. ಒಂದು ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಕೆಜಿಗೆ ಬೇಕಾಗುವಂತ ನೀರನ್ನ ನಾನು ಅಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಕುದಿಯಲು ಬಿಡ್ಬೇಕು. ಅದನ್ನ ಅದು ಕಾದ ನಂತರ 1 ಕೆಜಿಗೆ ಏನೈತೆ ಅದು ಅಕ್ಕಿ ಮಿಕ್ಸ್ ಮಾಡಿ ರೈಸ್ ಬಾಯ್ಲರ್ ಆಗೋವರೆಗೂ ಈಗ ನಾವು ಚಿಕನ್ಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಹಳ್ಳಿ ಚಿಕನ್ಗೆ ಬೇಕಾಗುವ ಪದಾರ್ಥಗಳು: ಎಣ್ಣೆ, ಈರುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿನ ಪುಡಿ, ತುಪ್ಪ, ಚಿಲ್ಲಿ ಪೌಡರ್, ಸಾಂಬಾರ್ ಪೌಡರ್, ಹುಚ್ಚೆಳ್ಳು. ಅದು ಸ್ವಲ್ಪ ಕಾದ್ಮೇಲೆ ಈರುಳ್ಳಿನ ಕಂದು ಬಣ್ಣ ಬರೋವರೆಗೂ ನಾವು ಅದು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಈರುಳ್ಳಿನ ಇದು ಮಾಡ್ಕೊಳ್ಳೋಣ. ಆಮೇಲೆ ಇದು 2 ಕೆಜಿ ಚಿಕನ್ಗೆ ಇದು ನಾನು ರೆಡಿ ಮಾಡ್ತಿರೋದು. ಕಂದು ಬಣ್ಣ ಬರೋವರೆಗೂ ನಾವು ಸ್ವಲ್ಪ ಸೌಟಾಡ್ಸೋಣ. ಚಿಕನ್ನ ಅದಕ್ಕೆ ಸೇರ್ಸೋಣ. ಸ್ವಲ್ಪ ಅರಿಶಿನ ಪುಡಿನ ಅದಕ್ಕೆ, ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು, ಹಾಕಿ ಎರಡು ಮೇಲೆ ನಾನು ಇದಕ್ಕೆ ಕಲ್ಲುಪ್ಪು ಹಾಕಿದ್ದೀನಿ. ನೀವು ಕಲ್ಲುಪ್ಪು ಆದರೂ ಹಾಕ್ಬೋದು, ಇಲ್ಲ ಸಾಲ್ಟ್ ಆದರೂ ಹಾಕೋಬೋದು. ಅದು ಚೆನ್ನಾಗಿ ಡ್ರೈ ಆಗೋ ಗಂಟನೂ ಚಿಕನು ಅದು ಪಾತ್ರದಲ್ಲಿ ಬೇಯಬೇಕು ಚೆನ್ನಾಗಿ. ಇವಾಗ ಅಕ್ಕಿ ಹಾಕಿದ್ದೀನಿ, ಅದು ಅನ್ನ ಆಗೋ ಗಂಟ ಕಾಯೋಣ. ಚಿಕನ್ ನೀರು ಫುಲ್ಲು ಡ್ರೈ ಆದಮೇಲೆ
ಈಗ ಮಸಾಲೆನ ಹಾಕ್ತಾ ಇದ್ದೀನಿ ನಾನು. ತೆಂಗಿನಕಾಯಿ, ಚಕ್ಕೆ ಲವಂಗ, ಈರುಳ್ಳಿ ಅಷ್ಟೇನೆ. ಇದನ್ನ ಮಿಕ್ಸ್ ಮಾಡಿ ಮಿಕ್ಸಿಲಿ ರುಬ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಳ್ಳೋಣ ಇದಕ್ಕೆ. ಮತ್ತೆ ಬರೀ ಇದು ಸಾಂಬಾರಿಗೆ ಮಾತ್ರ ಇದನ್ನ, ಅದು ಮಸಾಲೆ ಎತ್ತಿಟ್ಕೊಂಡಿರೋದು ಮತ್ತೆ ಇದನ್ನ ಬಸಿದ್ಬಿಟ್ಟು ನಾನು ಮಾಡ್ತೀನಿ. ಇದು ಸ್ವಲ್ಪ ಮಳ್ಳದ ಮೇಲೆ ಎಷ್ಟು ಬೇಕು ನೀರು ಹಾಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಮಿಕ್ಸ್ ಮಾಡಿದ ತಕ್ಷಣ ಇದಕ್ಕೆ ಸಾಂಬಾರ್ ಪುಡಿ, ಸ್ವಲ್ಪ ಚಿಲ್ಲಿ ಪೌಡ್ರು, ಖಾರ ಬೇಕು ಅಂದವ್ರಿಗೆ ಖಾರ, ಇಲ್ಲ ಖಾರ ತಿಂದೇ ಇದ್ದವರು ನೋಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬಹುದು. ಚಿಕನ್ಗೆ ಸ್ಪೈಸಿ ಆಗಿದ್ರೆ ಇನ್ನೂ ಚೆನ್ನಾಗಿ ತಿನ್ಬೋದು. ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕೊಂತ ಇದ್ದೀನಿ. ಇದಕ್ಕೆ ನೀರಾಕಿ ಮಿಕ್ಸ್ ಮಾಡಿದೀನಿ, ಮಸಾಲೆ ಎಲ್ಲ ಹಾಕಿ ಕುದಿಯೋದಕ್ಕೆ ಬಿಡೋಣ. ಕೋಕೋನಟ್ ರೈಸ್ ರೆಡಿ ಇದೆ. ಸಾಂಬಾರೆಲ್ಲ ಎರಡೆರಡು ಪದಾರ್ಥ ಮಾಡ್ತಾ ಇದ್ದೀನಿ ನಾನು. ಹೇಗೆ ಅಂದ್ರೆ ಸಾಂಬಾರು ಒಂದು 2 ಮಳ್ಳು ಬಂದ ತಕ್ಷಣ ಆ ಚಿಕನ್ನ ಹೊರಗಡೆ ತೆಗೆದ್ಬಿಟ್ಟು ಅದಕ್ಕೆ ಬೇಕಾದಂತ ಸಾಮಾನುಗಳನ್ನ ಇದ್ ಮಾಡಿ ಅದನ್ನ ಚಿಕನ್ ಬೇರೆ ಸಾಂಬಾರ್ ಬೇರೆ ಇದ್ ಮಾಡೋದು ಇದೆ. ಇವಾಗ ಈ ಸಾಂಬಾರ್ನ ಕುದಿಯೋವರೆಗೂ ನಾವು ಇನ್ನೊಂದು ಚಿಕನ್ ರೆಸಿಪಿನ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ನಾನು ಇದ್ರಲ್ಲೇ ಸಾಂಬಾರಲ್ಲೇ ಇನ್ನೊಂದ್ ತರ ಮಾಡಿ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಆಯಿಲನ್ನ ಹಾಕೊಳ್ಳೋಣ. ನೆಕ್ಸ್ಟ್ ಈರುಳ್ಳಿನ ಅದಕ್ಕೆ ಮಿಕ್ಸ್ ಮಾಡೋಣ. ಪಾತ್ರೆಯಲ್ಲಿ ಕೈ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕೆಂಪು ಕಲರ್ ಬರಬೇಕು. ಅದನ್ನ ಇನ್ನೊಂದ್ ಕಡೆ ಗ್ರೇವಿಗೆ ರೆಡಿ ಮಾಡ್ತಾ ಇದ್ದೀನಿ. ಈಗ ಚಿಕನ್ ಅನ್ನ ತೆಗೆದ್ಬಿಟ್ಟು ಫ್ರೈ ಮಾಡೋದಕ್ಕೆ ಎತ್ಕೊಂಡಿದ್ದೀನಿ. ಇದಕ್ಕೆ ನಾನು ಹುಚ್ಚನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿಕನ್ ಹಾಕ್ತಿದ್ದೀರಾ? ಸಾಂಬಾರೇ ಬೇರೆ ಚಿಕನ್ ಬೇರೆ. ಇದು ಬರೀ ರೈಸ್ ಮಾತ್ರ, ಇದು ಸೈಡ್ಗೆ. ಹಂಗಂದ್ರೆ ಚಿಕನ್ ಸಾಂಬಾರ್ ಮಾಡ್ಬಿಟ್ಟು ಆ ಸಾಂಬಾರಲ್ಲಿ ಇರೋ ಚಿಕನ್ ಫ್ರೈ ಮಾಡ್ತೀರಾ ಕಬಾಬ್ ತರ? ಅಂದ್ರೆ ಆ ಸಾಂಬಾರಲ್ಲಿ ಚಿಕನ್ ಟೇಸ್ಟ್ ಇರುತ್ತೆ, ಸಾಂಬಾರ್ ಬರೀ ಸಾಂಬಾರ್. ಹೌದು, ಚಿಕನ್ ಸಾಂಬಾರ್ಗೆ ಹುಚ್ಚೆಳ್ಳು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಹುಚ್ಚೆಳ್ಳು ತುಂಬಾ ಟೇಸ್ಟಿ ಕೊಡುತ್ತೆ ಚಿಕನ್ ಸಾಂಬಾರಿಗೆ. ಮತ್ತೆ ತೆಗ್ದಿರೋ ಅಂತ ಚಿಕನ್ಗೆ ಮೊದಲೇ ಎತ್ ಮಾಡಿಕೊಂಡಿರುವಂತ ಮಸಾಲೆನ ಇಲ್ಲಿಗೆ ಮಿಕ್ಸ್ ಮಾಡೋಣ. ಮಸಾಲೆ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು, ಖಾರ ಬೇಕು ಅನ್ನೋರಿಗೆ ಖಾರ, ಖಾರ ತಿನ್ನಲ್ಲ ಅನ್ನೋರಿಗೆ ಎಷ್ಟು ಬೇಕಷ್ಟು ಹಾಕೋಬಹುದು ಅವರಿಗೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಅನ್ನ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಅದನ್ನ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಮೇಲೆ 1-2 ಸ್ಪೂನ್ ತುಪ್ಪನ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ
ಇದಕ್ಕೆ ಕುದಿಯೋದಕ್ಕೆ ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಆಯಿಲ್, ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿನ ಮಿಕ್ಸ್ ಮಾಡೋಣ. ಬ್ಯಾಡಗಿ ಮೆಣಸಿನಕಾಯಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಚಿಕನ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನೇ ಚಿಕನ್ಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸೋಣ. ಅದ್ರ ಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಅದು ನೀರಿರೋ ತನಕಂದ್ರೆ ನಾವು ಸೌಟನ್ನ ಇದು ಮಾಡ್ತಾ ಇರಬೇಕು. ತಳ ಹಿಡಿಸ್ತೇನೆ ನಾವು ಅದಕ್ಕೆ ಕೈ ಆಡಿಸ್ತಾ ಇರೋಣ ಚಿಕನ್ಗೆ. ಇವಾಗ ನೀವು ಹುರಿದ್ಬಿಟ್ಟು ಹಸಿಮೆಣಸಿನ್ಕಾಯಿ ಮತ್ತದೆಲ್ಲ ಹಾಕಿದ್ರೆ ಅದು ಟೇಸ್ಟಿಗೋಸ್ಕರನ ಅಥವಾ ಸ್ಮೆಲ್ಲಿಗೋಸ್ಕರನ? ಟೇಸ್ಟ್ ಕೊಡುತ್ತೆ, ಜೊತೆಗೆ ಒಳ್ಳೆ ಸ್ಮೆಲ್ಲು ಬರುತ್ತೆ. ಅದು ಇದು ಟೇಸ್ಟ್ ಕೊಡುತ್ತೆ. ಇದು ಕರಿಬೇವು ಮತ್ತು ಕೊತ್ತಂಬರಿ ಪುದೀನ ಮತ್ತು ಒಂದು ಒಳ್ಳೆ ಫ್ಲೇವರು ಅದು. ಯಾಕಂದರೆ ಚಿಕನ್ನು ಸ್ವಲ್ಪ ಉಪ್ಪು ಖಾರ ಕಮ್ಮಿ ಆದ್ರೂ ಅದು ಚೆನ್ನಾಗಿರಲ್ಲ. ಅದಕ್ಕೆ ಈ ಥರ ಎಲ್ಲ ಒಂದು ಸ್ವಲ್ಪ ಅದಕ್ಕೆ ಎಕ್ಸ್ಟ್ರಾ ಇದು ಮಾಡಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಸಾಂಬಾರು ರೆಡಿ ಇದೆ, ಚಿಕನ್ನು ರೆಡಿ ಇದೆ. ಈಗ ಸ್ಟವ್ನ ಆಫ್ ಮಾಡ್ತಿದ್ದೀನಿ. ಒಂದು ಚಿಕನ್ನಲ್ಲಿ 2 ಥರ ಸಾಂಬಾರನ್ನ ರೆಡಿ ಮಾಡಿದ್ದೀನಿ. ಇದು ಸಿಂಪಲ್ ರೆಸಿಪಿ. ಒಂದು ಪದಾರ್ಥದಲ್ಲಿ 2 ಥರ ಮಾಡಿರೋ ಅಂಥದ್ದು. ನೀವು ಬೇಗ ದಿಢೀರಂತ ಯಾರಾದರೂ ಮನೆಗೆ ನೆಂಟರು ಬಂದರೆ ತುಂಬ ಮಸಾಲೆ ಇಲ್ಲದೇ ಕಮ್ಮಿ ಸಾಮಾನಲ್ಲೇ ತಯಾರಿಸಿದಂಥ ರೆಸಿಪಿ. ನೀವು ಟ್ರೈ ಮಾಡಿ ನಿಮ್ಮ ಕಮೆಂಟ್ಸ್ನ ನನಗೆ ತಿಳಿಸಿ. ರೇಖಾದಾಸ್ ಟಾಕೀಸ್ ಯೂಟ್ಯೂಬ್ ಚಾನಲ್, ಅದರಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.